ಎಲ್ಲರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಸ್ತೋತ್ರಗಳು. ಇವತ್ತು ನಾನು ಮಾತಾಡಬೇಕು ಅಂದ್ಕೊಂಡಿರೋ ಮತ್ತು ನಂಗೆ ಸಿಕ್ಕಿರೋ ಟಾಪಿಕ್ ಬಂದು ಬ್ಯೂಟಿ, ಸೌಂದರ್ಯ. ಸೌಂದರ್ಯ ಅಂತಂದರೆ ನಮ್ಮ ಸುತ್ತಮುತ್ತಲೇ ನೋಡ್ಬೋದು. ಸೌಂದರ್ಯ ಎಲ್ಲವೂ ಎಷ್ಟು ಸುಂದರವಾಗಿದೆ ಅಲ್ವಾ? ದೇವರು ಎಲ್ಲವನ್ನೂ ಎಷ್ಟು ಸುಂದರವಾಗಿ ಸೃಷ್ಟಿಸಿದ್ದಾರೆ ಅಲ್ವಾ? ನಮ್ಮ ಸುತ್ತಮುತ್ತಿರೋ ವಾತಾವರಣ ಆಗಿರ್ಬೋದು, ನಿಸರ್ಗ ಆಗಿರ್ಬೋದು, ಪ್ರಕೃತಿ ಆಗಿರ್ಬೋದು, ಎಲ್ಲ ಎಷ್ಟು ಸುಂದರವಾಗಿರುತ್ತಲ್ವಾ? ಹಾಗೆ ದೇವರು ಎಲ್ಲವನ್ನು ಕಣ್ಣಿಗೆ ಮೃದುವಾಗಿ, ಸುಂದರವಾಗಿ, ಅದ್ಭುತವಾಗಿ ಸೃಷ್ಟಿಸಿದ್ದಾರೆ. ಹಾಗೆ ನೋಡೋದಾದ್ರೆ ಈ ಪಕ್ಷಿ, ಪ್ರಾಣಿ, ಗಿಡ, ಮರ, ಆಕಾಶ, ಭೂಮಿ ಇದೆಲ್ಲವನ್ನು ದೇವರು ಅದ್ಭುತವಾಗಿ ಸೃಷ್ಟಿಸಿದ್ದಾರೆ. ಈ ಪಕ್ಷಿಗಳೊಂದು ನೋಡೋದಾದ್ರೆ ಎಲ್ಲ ಪಕ್ಷಿಗಳು ಕೂಡ ತುಂಬ ಸುಂದರವಾಗಿ ಚೆನ್ನಾಗಿದೆ. ಅದನ್ನು ನಾವು ನೋಡೋದಾದ್ರೆ ನವಿಲು ಎಷ್ಟು ಚೆನ್ನಾಗಿದೆ ಅಲ್ವಾ? ಅದಕ್ಕಿರೋ ಬಣ್ಣ ಆಗಿರ್ಬೋದು, ಆಕಾರ ಆಗಿರ್ಬೋದು, ಪುಕ್ಕಗಳಾಗಿರ್ಬೋದು. ಇನ್ನೊಂದು ಪಕ್ಷಿಗೆ ಆ ಥರ ಇಲ್ಲ. ಹಾಗೆ ಅದರಲ್ಲಿ ಗಂಡು ನವಿಲೆ ಒಂಥರ ಸುಂದರವಾಗಿದೆ, ಹೆಣ್ಣು ನವಿಲೆ ಒಂಥರ ಸುಂದರವಾಗಿದೆ. ಹಾಗೆ ನೋಡೋದಾದ್ರೆ ವಿಧ ವಿಧವಾದ ಮನುಷ್ಯರು ಮೀನ್ಸ್ ಈ ದೇಶಗಳಲ್ಲಾಗಿರ್ಬೋದು, ತುಂಬ ದೇಶಗಳಲ್ಲಿ ಈ ಆಫ್ರಿಕನ್ಸ್ ಆ ಕಡೆ ಹೋಗ್ತು ಅಂತಂದರೆ ಈ ಒಂಥರ ಈ ಕಪ್ಪಗಿರ್ತಾರೆ. ಹಾಗೆ ಈ ಚೈನಾ, ಕೊರಿಯಾ, ಜಪಾನ್ ಈ ಕಡೆ ಬಂತು ಅಂತಂದರೆ ಈ ಕಣ್ಣು ಚಿಕ್ಕದಾಗಿರುತ್ತೆ ಮತ್ತು ಶಾರ್ಟ್ ಹೈಟ್ಸ್ ಆಗಿರ್ತಾರೆ. ನಮ್ಮ ಸುತ್ತಮುತ್ತಲ ಇಂಡಿಯಾ, ಭಾರತದಲ್ಲೇ ನೋಡ್ಬೋದು. ಮಂಗಳೂರು ಕಡೆ ಈ ಒಂಥರ ಬೆಳ್ಳಕ್ಕಿರ್ತಾರೆ, ಚೆನ್ನಾಗಿರ್ತಾರೆ. ಹಾಗೆ ಈ ಕಡೆ ಈ ಸೌತ್ ಇಂಡಿಯಾ ಕಡೆ ಬಂತಂದರೆ ಒಂದು ಸ್ವಲ್ಪ ಕಪ್ಪಗಿರ್ತಾರೆ, ಅದು ಚೆನ್ನಾಗಿರ್ತಾರೆ, ಒಂಥರ ಸುಂದರವಾಗಿರ್ತಾರೆ. ಹಾಗೆ ನಾವು ಯಾವಾಗಲೂ ಉಪಯೋಗಿಸುವೇನೋ ಕಣ್ಗಳಾಗಿರ್ಬೋದು. ಕಣ್ಗಳಲ್ಲಿ ಎಷ್ಟು ಲಕ್ಷಾಂತರ ನರಗಳಿರುತ್ತಲ್ವ? ಆ ನರಗಳಲ್ಲಿ ಒಂದೇ ಒಂದು ನರ ಕೂಡ ಆ ಕಡೆ ಈ ಕಡೆ ಹೊಟ್ಟೋಗ್ಬಿಡುತ್ತೆ ಅಂತಂದರೆ ನಮಗೆ ಸರಿಯಾಗಿ ಕಾಣಲ್ಲ. ನಮಗೆ ವಿಷನ್ ಬ್ಲರ್ ಆಗ್ಬೋದು, ಅಥವಾ ನಮಗೆ ಒಂಥರ ಸರಿಯಾಗಿ ಕಾಣದೇ ಇರೋ ಥರ ಆಗಿರ್ಬೋದು. ದೇವರು ಎಷ್ಟು ಅದ್ಭುತವಾಗಿ ಸೃಷ್ಟಿಸಿದ್ದಾರೆ ಅಲ್ವಾ ಅದನ್ನೆಲ್ಲ. ಹಾಗೆ ನಾವು ಸೌಂದರ್ಯ ಅಂತ ನೋಡಿ ಬಂದರೆ ಮೊದಲನೇದಾಗಿ ಒಂದು ಹೂವನ್ನ ನಾವು ಸೌಂದರ್ಯ ಆ ಥರ ಹೋಲಿಸ್ತೀವಿ. ಹೂವು ಆಗಿರ್ಬೋದು, ಪಕ್ಷಿ ಆಗಿರ್ಬೋದು. ಹಂಗೆ ಬೇಗ ನೆನಪಾಗೋದು ಅಂತಂದರೆ ಹುಡುಗಿರು, ಹೆಣ್ಮಕ್ಳು ನಾವು ಸೌಂದರ್ಯ ಅನ್ನೋದನ್ನ ಅವ್ರಿಗೆ ಹೋಲಿಸ್ತೀವಿ. ಇದೆಲ್ಲ ಏನಾಗಿದೆ, ಇದೆಲ್ಲ ಔಟರ್ ಬ್ಯೂಟಿ, ಹೊರಗಿನ ಸೌಂದರ್ಯ, ಅದೆಲ್ಲ ಲೌಕಿಕವಾದದ್ದು. ನಮಗೆ ಬೇಕಾಗಿರೋದೇನು, ನಮಗೆ ಬೇಕಾಗಿರೋದು ಒಳಗಿನ ಸೌಂದರ್ಯ, ಇನ್ನರ್ ಬ್ಯೂಟಿ ಬೇಕಾಗಿರೋದು ನಮಗೆ. ಹಾಗೆ ಇದೆಲ್ಲ ಯಾವುದು ಕೂಡ ಶಾಶ್ವತವಲ್ಲ. ಇದೆಲ್ಲ ಕೂಡ ಒಂದಿನ ಅಳಿಸೋಗ್ಬಿಡುತ್ತೆ. ಇದೆಲ್ಲ ಒಂದಿನ ಇದೆಲ್ಲ ನೆಲೆಯಲ್ಲ. ಹಾಗೆ ನಾವು ವಾಕ್ಯದಲ್ಲಿ ನೋಡೋದಾದ್ರೆ ಕೀರ್ತನೆ 30ನೇ ವಾಕ್ಯ ಏನು ಹೇಳುತ್ತೆ? ಸೌಂದರ್ಯವು ನೆಚ್ಚತಕ್ಕದಲ್ಲ, ಲಾವಣ್ಯವು ನೆಲೆಯಲ್ಲ ಅಂತ ಹೇಳುತ್ತೆ. ಸೌಂದರ್ಯವು ಪರ್ಮನೆಂಟ್ ಅಲ್ಲ, ನೆಚ್ಚತಕ್ಕದಲ್ಲ ಅಂತಂದ್ರೆ ಯಾರು ಇಷ್ಟಪಡುವಂಥದ್ದಲ್ಲ ಸೌಂದರ್ಯವು. ಆಮೇಲೆ ಲಾವಣ್ಯವು ನೆಲೆಯಲ್ಲ. ಅದೆಲ್ಲ ಇವಾಗ ನಮ್ಮ ಹತ್ರ ಜುವೆಲ್ಸ್, ಪ್ರಾಪರ್ಟೀಸ್ ಆ ಥರ ನಮ್ಮ ಹತ್ರ ಏನಿದೆ ಅದೆಲ್ಲವೂ ಕೂಡ ನೆಲೆಯಲ್ಲ. ಯಾವತ್ತಾದ್ರೂ ಒಂದಿನ ಅಳಿಸೋಗುವಂಥದ್ದು ಅದೆಲ್ಲ. ಹಾಗೆ ನಾವು ರೀಸೆಂಟಾಗಿ ಒಂದು ಇನ್ಸಿಡೆಂಟ್ ಆಯಿತು. ಏನಾಯಿತು? ಈ ಕೇರಳದಲ್ಲಿ ಎಷ್ಟು ಚೆನ್ನಾಗಿದ್ದು ಹೋಮ್ ಸ್ಟೇಸ್ ಇತ್ತು, ರೆಸಾರ್ಟ್ಸ್ ಇತ್ತು, ಹಾಗೆ ಕೂಡ ಗಾರ್ಡನ್ಸ್ ಇತ್ತು, ಹಿಲ್ಸ್ ಇತ್ತು. ಅದೆಲ್ಲ ಏನಾಯಿತು, ಮಳೆ ಬಂದು ಎಲ್ಲ ಕೊಚ್ಕೊಂಡು ಹೋಗ್ಬಿಡ್ತು. ಎಲ್ಲ ಎಷ್ಟು ಚೆನ್ನಾಗಿತ್ತಲ್ವ? ಎಲ್ಲರೂ ಟೂರಿಸ್ಟ್ ಔಟ್ ಆಫ್ ಕಂಟ್ರಿಯಿಂದೆಲ್ಲ ಬಂದು ನೋಡ್ತಾ ಇದ್ರು ಅದನ್ನ ಎಷ್ಟು ಚೆನ್ನಾಗಿದೆ ಅಂತ. ಅದು ಇವಾಗೆಲ್ಲ ಅದೆಲ್ಲ ಇದೆಯಾ? ಅದೆಲ್ಲ ಅಳಿಸೋಗ್ಬಿಟ್ಟಿದೆ ಇವಾಗ. ಹಾಗೆ ನಾವು ಇವಾಗ ಒಂದು 20-25 ವಯಸ್ಸಲ್ಲಿ ಎಷ್ಟು ಚೆನ್ನಾಗಿರ್ತೀವಿ, ಸ್ಟ್ರಾಂಗ್ ಆಗಿ, ಎಷ್ಟು ಎನರ್ಜೆಟಿಕ್ ಆಗಿರ್ತೀವಿ. ಹಾಗೆ ನಮ್ಗೊಂದು 60-65 ವಯಸ್ಸಾಗ್ತದಂಗೆ ಒಂಥರ ಎಲ್ಲ ಫುಲ್ ವೀಕ್ ಆಗಿಬಿಟ್ಟು, ವ್ರಿಂಕಲ್ಸ್ ಬಂದ್ಬಿಟ್ಟು, ಕೂದಲೆಲ್ಲ ವೈಟ್ ಆಗಿಬಿಡುತ್ತೆ. ಹಾಗೆ ಅದು ಶಾಶ್ವತವಲ್ಲ ಅಂತ ಹೇಳುತ್ತೆ. ನಮಗೆ ಬೇಕಾಗಿರೋದು ಇನ್ನರ್ ಬ್ಯೂಟಿಗೆ ಬೇಕಾಗಿರೋ ಗುಣಗಳನ್ನ ನೋಡೋಣ ಇವಾಗ. ಗುಣಗಳಂತಂದರೆ ನಾವು ಮೊದಲನೇ ಬೇಕಾಗಿರೋದು ಶಾಂತ ಮನಸ್ಸು ಬಹು ಮುಖ್ಯವಾಗಿದೆ. ನಾವು ಪೇಷನ್ಸ್ ಆಗಿ ತಾಳ್ಮೆಯಿಂದ ಇರಬೇಕು. ಇವಾಗ ಬೇಗ ತಕ್ಷಣ ಕೋಪ ಮಾಡ್ಕೊಬಿಡೋದಾಗಲಿ ಆ ಥರ ಮಾಡಬಾರ್ದು. ಅದಕ್ಕೆ ವಾಕ್ಯ ನೋಡೋದಾದರೆ 1 ಪೇತ್ರ 3:5ನೇ ವಾಕ್ಯದಲ್ಲಿ ಹೇಳುತ್ತೆ, ಸಾತ್ವಿಕವಾದ ಶಾಂತ ಮನಸ್ಸು ಎಂಬ ಒಳಗಣ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ. ಇದು ಶಾಶ್ವತವಾದದ್ದು, ದೇವರ ದೃಷ್ಟಿಗೆ ಬಹು ಬೆಲೆಯುಳ್ಳದು ಆಗಿದೆ. ಇದೇನಾಗಿದೆ? ದೇವರ ದೃಷ್ಟಿಗೆ ಬಹು ಬೆಲೆಯುಳ್ಳದಾಗಿದೆ. ಅಂದರೆ ಶಾಂತ ಮನಸ್ಸು ನಮಗೆ ಏನು ಮೋಸ್ಟ್ ಇಂಪಾರ್ಟೆಂಟ್. ಏನಕ್ಕೆ? ಇನ್ನರ್ ಬ್ಯೂಟಿ, ಒಳಗಣ ಸೌಂದರ್ಯಕ್ಕೆ ಇದು ಬಹು ಮುಖ್ಯವಾಗಿದೆ. ಹಾಗೆ ಮುಂದೆ ನೋಡೋದಾದರೆ ಪ್ರೀತಿ ಕೂಡ ಬಹು ಮುಖ್ಯವಾದ ಒಂದು ಅಂಶವಾಗಿದೆ. ಅದು ನೋಡೋದಾದರೆ 1 ಕೊರಿಂಥ 13ನೇ ಅಧ್ಯಾಯ 3-8 ನಾವು 4ನೇ ವಾಕ್ಯ ಓದ್ಕೊಳ್ಳೋಣ. ಪ್ರೀತಿ ಬಹು ತಾಳ್ಮೆಯುಳ್ಳದ್ದು, ಪ್ರೀತಿಯು ದಯೆ ತೋರುವುದು, ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ. ಪ್ರೀತಿ ಏನು? ತಾಳ್ಮೆಯುಳ್ಳದ್ದು. ಅದೇ ಪೇಷನ್ಸ್ ಎಲ್ಲದರಲ್ಲೂ ಕೂಡ ಬರುತ್ತೆ. ಎಲ್ಲದು ಬಹು ಮುಖ್ಯ, ಇಂಪಾರ್ಟೆಂಟ್ ಆಗಿದೆ. ದಯೆ ತೋರುವುದು ಅಂದರೆ ಹೆಲ್ಪಿಂಗ್, ಕೈಂಡ್ನೆಸ್. ಹೊಟ್ಟೆ ಕಿಚ್ಚು ಪಡುವುದಿಲ್ಲ. ಅವ್ರ ಹತ್ರ ಹಂಗಿದೆ, ಅಷ್ಟಿದೆ, ಇಷ್ಟಿದೆ ಅಂತ ಹೊಟ್ಟೆ ಕಿಚ್ಚು ಪಡೋದಿಲ್ಲ. ಹೊಗಳಿಕೊಳ್ಳುವುದಿಲ್ಲ. ನನ್ನ ಹತ್ರ ಅಷ್ಟಿದೆ, ನನ್ನ ಹತ್ರ ಆ ಥರ ಜುವೆಲ್ಸ್ ಇದೆ, ನನ್ನ ಹತ್ರ ಈ ಥರ ಬಟ್ಟೆ ಆ ಥರ ಒಪ್ಕೊಳ್ಳೋದು. ಉಬ್ಬಿಕೊಳ್ಳುವುದಿಲ್ಲ ಅಂದರೂ ಕೂಡ ನನ್ನ ಹತ್ರ ಅಷ್ಟಿದೆ, ಇಷ್ಟಿದೆ ಅಂತ ಒಪ್ಕೊಳ್ಳೋದಿಲ್ಲ. ಹಾಗೆ ನಾವು 3ನೇದಾಗಿ ನೋಡೋದಾದರೆ ನಂಬಿಕೆ ಕೂಡ ಬಹು ಮುಖ್ಯವಾಗಿದೆ. ಇವಾಗ ನಾವು ನಂಬಿಕೆ ನೋಡೋದಾದರೆ ಇಬ್ರಿದವರಿಗೆ 11:6-11 ಏನು ಹೇಳುತ್ತೆ? ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವನಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಇವಾಗ ನಾವೆಲ್ಲ ದೇವ್ರನ್ನ ನೋಡಿದೀವಾ? ಇಲ್ಲ ಅಲ್ವಾ? ದೇವರಿದ್ದಾರೆ ಅಂತ ನಂಬ್ತೀವಲ್ವಾ? ಆ ನಂಬಿಕೆ ಬಹು ಮುಖ್ಯವಾಗಿದೆ ನಾವು ದೇವರಲ್ಲಿ ಇರಬೇಕಂತಂದರೆ. ಹಾಗೆ ನೋಡೋದಾದರೆ ನಮಗೆ ಒಳಗಿನ ಭೂಷಣಕ್ಕೆ ಬೇಕಾದ ಸೌಂದರ್ಯವು ಇನ್ನೇನಂತಂದರೆ ಏನು ಹೇಳುತ್ತೆ ಅಂತಂದರೆ, ಕೊಲೆಸದವರಿಗೆ 3ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಏನು ಹೇಳುತ್ತೆ?
ಕನಿಕರ, ದಯೆ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಬೇಕು. ನಾವೇನೇನು ಧರಿಸಿಕೊಳ್ಬೇಕು? ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳು. ಇದನ್ನು ಕೂಡ ನಮ್ಮ ದಿನಚರಿ ನಾವು ಜೀವನದಲ್ಲಿ ಅಳವಡಿಸ್ಕೊಂಡು ಇದನ್ನೆಲ್ಲ ನಾವು ನಿರ್ವಹಿಸ್ಬೇಕಂತ ಹೇಳುತ್ತೆ. ಹಾಗೆಯೇ ನಾವು ಇವಾಗ ಲೌಕಿಕವಾದದ ಜೊತೆ ನಾವು ದೇವರು ಹೇಳ್ತಾರೆ ನಾವು ಅದ್ರ ಜೊತೆ ಯುದ್ಧ ಮಾಡಬೇಕು. ಯಾವ್ದ್ರ ಜೊತೆ? ಲೌಕಿಕವಾದದ ಜೊತೆ. ನಮ್ಮ ವೈರಿಗಳು ಯಾರು? ಇವಾಗ ನಮ್ಮ ಸಭೆಯಲ್ಲಿರೋರಿಗೆಲ್ಲರಿಗೆ ವೈರಿಗಳು ಯಾರು? ಲೌಕಿಕವಾದದ್ದೆಲ್ಲ ನಮಗೆ ವೈರಿಗಳು. ದೇವರು ಹೇಳ್ತಾರೆ ನಾವು ಇದು ಲೌಕಿಕವಾದ ಜೊತೆ ನಾವು ಯುದ್ಧ ಮಾಡ್ಬೇಕಂತ ಹೇಳ್ತಾರೆ. ಯುದ್ಧ ಮಾಡ್ಬೇಕಂತಂದ್ರೆ ದೇವರು ಸ್ವಲ್ಪ ಒಂದಷ್ಟು ಸರ್ವಾಯುಧಗಳನ್ನು ಕೊಟ್ಟಿದ್ದಾರೆ. ಆ ಸರ್ವಾಯುಧಗಳು ಏನಂತ ನೋಡೋಣ. ಎಫೆಸದವರಿಗೆ 6ನೇ ಅಧ್ಯಾಯ 13ರಿಂದ 18 ತನಕ ಹೇಳುತ್ತೆ. ಅದರಲ್ಲಿ ದೇವ್ರು ಏನ್ ಹೇಳ್ತಾರೆ ಅಂತಂದ್ರೆ ಅವರೊಂದಷ್ಟು ಸರ್ವಾಯುಧಗಳು ಕೊಡ್ತಾರೆ. ದೇವ್ರು ಏನೇನು ಸರ್ವಾಯುಧಗಳು ನಮ್ಗೆ ಕೊಟ್ಟಿದ್ದಾರೆ? ಸರ್ವಾಯುಧಗಳು ಸತ್ಯ, ನೀತಿ, ಸಮಾಧಾನ, ನಂಬಿಕೆ, ರಕ್ಷಣೆ, ವಾಕ್ಯ, ಪ್ರಾರ್ಥನೆ. ಇದೆಲ್ಲ ದೇವ್ರು ಕೊಟ್ಟಿರೋ ಸರ್ವಾಯುಧಗಳು. ಇದೆಲ್ಲ ನಾವು ಧರಿಸ್ಕೊಂಡು ಇದರಂತೆ ನಡೆದು ನಾವು ಏನೋ ವೈರಿಗಳ ಲೌಕಿಕವಾದ ಜೊತೆ ಯುದ್ಧ ಮಾಡ್ಬೇಕಂತಂದ್ರೆ ಇದನ್ನೆಲ್ಲ ನಾವು ಅಳವಡಿಸ್ಕೊಳ್ಬೇಕು ನಾವು. ಹಾಗೆ ಮುಂದೆ ನೋಡೋದಾದ್ರೆ ಇದು ನಾವು ಇವಾಗ ಇನ್ನರ್ ಬ್ಯೂಟಿ ಇದರಲ್ಲಿರೋದನ್ನೆಲ್ಲ ನಾವು ಇದರಿಂದ ನಮ್ಗೆ ಬೆನಿಫಿಟ್ ಏನೋ, ಪ್ರತಿಫಲ ಏನೋ ಅಂತ ನೋಡಿದ್ರೆ ನಮ್ಗೇನೇ ಸಿಗುತ್ತೆ? ದೇವರ ಕೃಪೆ ಸಿಗುತ್ತೆ, ದೇವರ ಸಾನ್ನಿಧ್ಯ, ದೇವರ ಪ್ರೀತಿ, ದೇವರ ಆಶೀರ್ವಾದ, ಇದೆಲ್ಲ ಕೂಡ ಸಿಗುತ್ತೆ. ನಾವು ವಾಕ್ಯದ ಮುಖಾಂತರ ನಾವು ಪ್ರತಿಫಲಗಳು ಏನೇನು ಅಂತ ನೋಡಿದ್ರೆ ಗಲಾತ್ಯದವರಿಗೆ 5ನೇ ಅಧ್ಯಾಯ 22ನೇ ವಾಕ್ಯ ಹೇಳುತ್ತೆ. ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ ಇಂಥವುಗಳೇ. ಇವಾಗ ಪ್ರೀತಿ, ಸಂತೋಷ, ಸಮಾಧಾನ ಅದೆಲ್ಲ ನಮಗೆ ಗೊತ್ತಿರೋದೆ. ಕ್ಷಮೆ, ದಮೆ ಅಂತಂದ್ರೇನು? ದೇವ್ರು ಹೇಳಿದ್ದಾರೆ ನೀನು 7 ಸಲ ಅಲ್ಲ 77 ಸಲ ನೀನು ಪಾಪ ಮಾಡಿದ್ರೆ ನಾನು ಕ್ಷಮಿಸ್ತೀನಿ ಅಂತ. ಹಂಗಂತಂದ್ಬಿಟ್ಟು ಯಾವಾಗಲೂ ನಾವು ಪಾಪ ಮಾಡೋಕ್ಕಾಗತ್ತಾ? ನಾವು ಲಿಮಿಟಲ್ಲಿ ಇರಬೇಕು. ಅದಕ್ಕೆ ನಾವು ಇದನ್ನೆಲ್ಲ ಅಳವಡಿಸ್ಕೊಂಡು ನಮ್ಮ ಜೀವನದಲ್ಲಿ ಇದರಂತೆ ನಡೆದರೆ ನಮ್ಗೆ ಏನೇನು ಸಿಗುತ್ತೆ ಪ್ರತಿಫಲಗಳು? ಸಂತೋಷ ಸಿಗುತ್ತೆ, ದೇವ್ರು ನಮ್ಮನ್ನ ಕ್ಷಮಿಸ್ತಾರೆ, ಮತ್ತು ದೇವ್ರು ನಮ್ಮ ದಯೆ ಇಟ್ಟು ನಮಗೆ ಒಳ್ಳೆಯದನ್ನು ಮಾಡ್ತಾರೆ, ಕೃಪೆ ತೋರಿಸ್ತಾರೆ ಅಂತ. ಹಾಗೆ ನಾವು ಇಷ್ಟೋ ತನಕ ನೋಡಿದ್ದೇನು? ಒಳ್ಳೆ ಗುಣಗಳು. ಇದರಿಂದ ಕೆಟ್ಟದ್ದು ಕೂಡ ಇದೆ. ಇದ್ರಲ್ಲಿ ಕೆಟ್ಟದ್ದು ಕೂಡ ಇದೆ. ಕೆಟ್ಟದೇನು? ಇವಾಗ ನೆಗೆಟಿವ್ ಅಂತಂದ್ರೆ ಈ ಸುಳ್ಳು, ಅನ್ಯಾಯ, ಅಸಮಾಧಾನ, ಅಪನಂಬಿಕೆ, ದ್ವೇಷ, ದುಃಖ, ಅಶಾಂತಿ, ಕ್ರೂರತನ, ಕ್ರೋಧ, ಉಬ್ಬಿಕೊಳ್ಳುವುದು, ಅಪಕಾರ ಮಾಡುವುದು, ಕೋಪ, ಅನೀತಿ. ಇದೆಲ್ಲ ಬ್ಯಾಡ್. ಇದೆಲ್ಲ ನಮ್ಗೆ ಇರಬಾರ್ದು. ಇದೆಲ್ಲ ಇದ್ರೆ ನಮ್ಗೆ ಏನಾಗುತ್ತೆ? ನಾವು ಲೌಕಿಕವಾದ ನಾವೇನಾಗ್ತೀವಿ? ನಮಗೆ ಇನ್ನರ್ ಬ್ಯೂಟಿ ಸಿಗೋದಿಲ್ಲ ದೇವರ ಕಣ್ಣಿಗೆ. ಹಾಗೆ ನಾವು ಮೊದಲನೇದಾಗಿ ನಾವೇನಂತಂದ್ರೆ ಇದಕ್ಕೆಲ್ಲದಕ್ಕೂ ಕೂಡ ಉದಾಹರಣೆ ಇದೆ ಬೈಬಲಲ್ಲಿ. ಅದೇ ನಾವು ಮೇನ್ ಆಗಿ ನೋಡ್ಕೊಳ್ಳೋಣ ಸುಳ್ಳಲ್ಲಿ ಏನಿದೆ? ದೇವರು ಒಂದು ಉದಾಹರಣೆ, ನಾವು ದೇವರು ಒಂದು ಬೈಬಲಲ್ಲಿ ಉದಾಹರಣೆ ನೋಡ್ಕೊಳ್ಳೋಣ. ಅದೇನಂತಂದ್ರೆ ಇಬ್ರು ದಂಪತಿಗಳೇನು ಮಾಡ್ತಾರೆ? ಪಾಪ ಮಾಡಿಬಿಟ್ಟು ಸುಳ್ಳು ಹೇಳ್ಬಿಟ್ಟು ಅಲ್ಲೇ ಸತ್ತೋಗ್ಬಿಡ್ತಾರೆ. ಅಲ್ಲೇ ತಕ್ಷಣ ಮರಣ ಸಿಗುತ್ತೆ ಅವರಿಗೆ. ಅದು ಯಾವ ವಾಕ್ಯದಲ್ಲಿ ಹೇಳುತ್ತೆ? ಅಪೊಸ್ತಲರಿಗೆ 5:1-11 ಹೇಳುತ್ತೆ. ಯಾರದು? ಅನನೀಯ ಮತ್ತೆ ಸಫೈರಾ. ಅವರಿಬ್ರು ದಂಪತಿಗಳೇನು ಮಾಡ್ತಾರೆ? ಯಾರು ಸುಳ್ಳು ಹೇಳ್ತಾರೆ? ಅನನೀಯ ಸುಳ್ಳು ಹೇಳ್ತಾರೆ. ಏನಂತ ಸುಳ್ಳು ಹೇಳ್ತಾರೆ? ಅವರಿಗೆ ಒಂದಷ್ಟು ಅವರು ಪ್ರಾಪರ್ಟೀಸ್ ಎಲ್ಲ ಮಾಡಿಬಿಟ್ಟವರು ಒಂದಷ್ಟು ದುಡ್ಡು ಬರುತ್ತೆ ಅವರಿಗೆ. ಅದರಲ್ಲಿ ಒಂದು ಭಾಗನ ಬಚ್ಚಿಟ್ಟು ಇನ್ನೊಂದು ಭಾಗನ ತೊಗೊಂಡೋಗಿ ಅಪೊಸ್ತಲರ ಮುಂದೆ ಇರ್ತಾರೆ. ಇಟ್ಟಾಗ ಏನು ಹೇಳ್ತಾರೆ? ಅವ್ರು ಕೇಳ್ತಾರೆ. ಯಾರು ಕೇಳ್ತಾರೆ? ಪೇತ್ರ ಕೇಳ್ತಾರೆ. ಇದೆಲ್ಲ ಹೌದಾ, ನಿಮ್ಗೆ ಇಷ್ಟನ ಸಿಕ್ಕಿದ್ದು ಅಂತ ಕೇಳ್ತಾರೆ. ಅವಾಗ ಅವ್ರು ಏನು ಹೇಳ್ತಾರೆ? ನಾನೇನು ಹೇಳ್ತಾರೆ? ಸುಳ್ಳು ಹೇಳ್ತಾರೆ. ಹೌದು, ಇಷ್ಟೇ ಸಿಕ್ಕಿದ್ದು ಅಂತ. ಅವ್ರು ಏನು ಮಾಡ್ಕೊಂಡಿರ್ತಾರೆ? ಒಂದು ಪಾರ್ಟ್ನ ಅವ್ರ ಮುಂದೆ ತೊಗೊಂಡೋಗಿಟ್ಟು ಇನ್ನೊಂದು ಪಾರ್ಟ್ನ ಅವ್ರ ಹತ್ರನೇ ಬಚ್ಚಿಟ್ಕೊಂಡಿರ್ತಾರೆ. ಆಮೇಲೆ ಅವ್ರಿಗೆ ಏನಾಗುತ್ತೆ? ಅವ್ರು ಹೇಳ್ತಾರೆ, ನೀನು ಯಾಕೆ ಸುಳ್ಳು ಹೇಳ್ತಿದ್ದಿ, ಮತ್ತು ನೀನು ಯಾಕೆ ಸೈತಾನನಿಗೆ ನಿನ್ನ ಹೃದಯದಲ್ಲಿ ಜಾಗ ಕೊಡುತ್ತಿದ್ದಿ ಅಂತ ಕೇಳ್ತಾರೆ. ಅವಾಗ ಏನಾಗುತ್ತೆ? ಅವ್ರಿಗೆ ತಕ್ಷಣ ಮರಣ, ಅವರಲ್ಲೇ ಸತ್ತೋಗ್ಬಿಡ್ತಾರೆ. ಅದಾದ್ಮೇಲೆ ಏನಾಗುತ್ತೆ? 3 ಗಂಟೆ ಕಾಲ ಬಿಟ್ಕೊಂಡು ಅವ್ರ ಹೆಂಡತಿ ಬರ್ತಾರೆ. ಅವ್ರ ಹೆಂಡತಿ ಬಂದಾಗ ಮತ್ತೆ ಪೇತ್ರನ ಕೇಳ್ತಾರೆ ಅವ್ರಿಗೆ, ನಿಜ ಇಷ್ಟೇನ ಸಿಕ್ಕಿದ್ದು ಅಂತ. ಅವ್ರು ಅವಾಗ ಇಷ್ಟೇ ಅಂತ ಅವರು ಸುಳ್ಳು ಹೇಳಿದಾಗ ಅವರಿಗೂ ಸತ್ತು ಬಿದ್ದೋಗ್ಬಿಡ್ತಾರೆ. ಇದರಿಂದ ನಾವೇನು ಅನ್ಕೋಬೇಕು? ಇದ್ರಲ್ಲಿ ಏನಿದೆ ಅಂತಂದರೆ ಸುಳ್ಳು ಹೇಳ್ಬಾರ್ದು. ಸುಳ್ಳು ಹೇಳಿದ್ರೆ ನಮಗೆ ನರಕ, ನಮಗೆ ನಿತ್ಯ ಜೀವ ಸಿಗಲ್ಲ ಅಂತ. ಹಾಗೆ ನಾವು ಬ್ಯೂಟಿ, ಸೌಂದರ್ಯ ಅನ್ನೋದನ್ನ ಮುಖದಲ್ಲಿ ನೋಡಬಾರ್ದು. ಇವಾಗ ಅವ್ರು ಕಪ್ಪಗಿದ್ದಾರ, ವೈಟಿಗಿದ್ದಾರ, ಉದ್ದಕ್ಕಿದ್ದಾರ, ಕುಳ್ಳಕ್ಕಿದ್ದಾರ, ಆ ಥರ ನೋಡಬಾರ್ದು. ಅವ್ರ ಹೃದಯನ ನೋಡಬೇಕು. ಹೃದಯನ ನೋಡಿ ಅವರ ಹ್ಯಾಬಿಟ್ಸು, ಅವ್ರ ಕ್ಯಾರೆಕ್ಟರಿಸ್ಟಿಕ್ಸ್, ಹಾಗೆ ಅವ್ರ ಆ್ಯಟಿಟ್ಯೂಡ್, ಅದ್ರ ಮೇಲೆ ನಾವು ಅವ್ರನ್ನ ಜಡ್ಜ್ ಮಾಡಬೇಕು. ಅವ್ರು ಕಪ್ಪಗಿದ್ದಾರೆ, ಚೆನ್ನಾಗಿಲ್ಲ, ಅವ್ರ ಥರ ಮಾತಾಡ್ಸೋದು ಬೇಡ. ಅವ್ರು ಆ ಥರ ಇದ್ದಾರೆ, ಅವ್ರ ಈ ಥರ ಇದ್ದಾರೆ, ಆ ಥರ ಎಲ್ಲ ಮಾಡಬಾರ್ದು. ನಾವು ಭೇದ ಭಾವ ಮಾಡಬಾರ್ದು. ದೇವರೆಲ್ಲವನ್ನು ಸುಂದರವಾಗಿ ಸೃಷ್ಟಿಸಿದ್ದಾರಲ್ವಾ. ಹಾಗೆ ನಾವು ಈ ಸತ್ಯ, ನ್ಯಾಯ, ಸಮಾಧಾನ, ನಂಬಿಕೆ ಇದನ್ನೆಲ್ಲ ನಾವು ಯಾಕೆ ಅಳವಡಿಸ್ಕೊಂಡು ಇದರಿಂದ ನಮ್ಗೇನು ಸಿಗುತ್ತೆ? ದೇವರು ಏನಂತ ಹೇಳಿದ್ದಾರೆ ಗೊತ್ತಾ? ಕೊನೆಯದಾಗಿ ಎಫೆಸದವರಿಗೆ 2:10 ಹೇಳಿದ್ದಾರೆ. ನಾವು ಆತನ ನಿರ್ಮಾಣ,
ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದ್ದಾರೆ. ಸತ್ಕಾರ್ಯಗಳಂದ್ರೇನು? ಒಳ್ಳೆ ಕೆಲಸ, ಒಳ್ಳೆ ಕಾರ್ಯಗಳನ್ನು ಮಾಡ್ಬೇಕಂತಾನೆ ದೇವರು ನಮ್ಮನ್ನು ನಾವು ಹುಟ್ಟಕ್ಕಿಂತ ಮುಂಚೆನೇ ನೇಮಿಸ್ಬಿಟ್ಟಿದ್ರಂತೆ. ನಾವು ಒಳ್ಳೆ ಕೆಲಸ ಮಾಡೋಕ್ಕಂತಾನೆ ಹುಟ್ಟಬೇಕು ಅಂತ. ಹಾಗೆಯೇ ದೇವ್ರು ನಮ್ಮನ್ನ ಸೃಷ್ಟಿಸಿದ ತಕ್ಕಂತೆ ನಾವು ಒಳ್ಳೆ ಕೆಲಸಗಳನ್ನು ಮಾಡಿಕೊಂಡು ದೇವ್ರು ಹೇಳಿದಂಗೆ ನಡ್ಕೊಂಡಿರ್ಬೇಕು ಅಂತ ಹೇಳ್ತಾ ಇವತ್ತು ನಾನು ನನ್ನ ಸಬ್ಜೆಕ್ಟ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ತಾಳ್ಮೆಯಿಂದ ಕೇಳಿದಕ್ಕಾಗಿ ಸ್ತೋತ್ರ. ಸೌಂದರ್ಯದ ಬಗ್ಗೆ ಮಾತಾಡಿದಂಥ ಒಂದು ಸೌಂದರ್ಯದ ಬಗ್ಗೆ